ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆಲ್ಮಂಡ್ ಮತ್ತು ಪಿಸ್ತಾ ಹಾಕಿ ಒಂದು ಬಟರ್ ಕುಕೀಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಮಾಡೋದಕ್ಕೆ. ತುಂಬ ನಟ್ಟಿ ಆ್ಯಂಡ್ ಬಟ್ರಿ ಫ್ಲೇವರ್ ಇರುತ್ತೆ, ಬಾಯಲ್ಲಿಟ್ಟರೆ ಕರಗೋಗ್ತಿರುತ್ತೆ. ಹಾಗೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಸೊ ಮೊದಲಿಗೆ ಒಂದು ಬೌಲ್ ತೊಗೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೊದಲು ಇಲ್ಲಿ 1/2 ಕಪ್ ಬಟರ್ ತಗೋತಿದ್ದೀನಿ. ಸಾಫ್ಟ್ ಬಟರ್ ತಗೋಬೇಕು. ಫ್ರಿಜ್ಜಿಂದ ಹಾಗೆ ಯೂಸ್ ಮಾಡಿಬಿಡಿ. ಸಾಫ್ಟ್ ಆಗೋವರೆಗೂ ಹೊರಗಡೆ ಇಡಬೇಕು. 1/4 ಕಪ್ಪಷ್ಟು ಪೌಡರ್ ಶುಗರ್ ಹಾಕೋತಿದ್ದೀನಿ. ಮತ್ತು 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೋತಿದ್ದೀನಿ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಇದು ಫುಲ್ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಸೊ ಈಗ ನೀವು ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಆಗಿದೆ ಇದು. ಈಗ ಒಂದು ಬೌಲಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋತಿದ್ದೀನಿ. ಹಾಗೆ ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈಗ ಇದನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಈಗ ಇದನ್ನು ಬಟರ್ ಕ್ರೀಮ್ಗೆ ಆ್ಯಡ್ ಮಾಡ್ಕೋತಿದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಆಲ್ಮಂಡ್ಸು ಮತ್ತು ಸ್ವಲ್ಪ ಪಿಸ್ತಾನ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಡೋ ರೆಡಿ ಮಾಡ್ಕೋಬೇಕು. ಇವಾಗ ಕೈಯಿಂದ ನೀಟಾಗಿ ಇದನ್ನ ಕಲಿಸ್ಕೊಳ್ಳೋಣ. ಸೊ ಈ ಥರ ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಸೊ ಇವಾಗ ಒಂದು ಬಟರ್ ಪೇಪರ್ ತಗೊಂಡು ಅದ್ರ ಮೇಲೆ ನಾವು ಹಿಟ್ಟನ್ನು ಒತ್ಕೋಬೇಕು. ಸೊ ಈ ಥರ ಒತ್ತಾದ್ಮೇಲೆ ನೀಟಾಗಿ ಇದನ್ನ ಮತ್ತೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಮಾಡ್ಕೋಬೇಕು. ಸೊ ಈಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಆಲ್ಮಂಡ್ ಮತ್ತೆ ಪಿಸ್ತಾನ ಹಾಕೊಂಡು ಒತ್ಕೋಬೇಕು. ಸೊ ಇದಾಕಾದ್ಮೇಲೆ ಒಂದೇ ಒಂದ್ಸರಿ ಜಸ್ಟ್ ರೋಲ್ ಮಾಡಿದ್ರೆ ಸಾಕು, ಜಸ್ಟ್ ಅದು ಅಂಟ್ಕೊಳ್ಳೋದಕ್ಕೆ. ಸೊ ಈಗ ಇದನ್ನ ಈಕ್ವಲ್ ಸೈಜ್ ಆಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಇದನ್ನ ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಸೊ ಇವಾಗ ಇದನ್ನ ಒಂದೊಂದನ್ನೇ ಬೇಕಿಂಗ್ ಪೇಪರ್ ಹಾಕೊಂಡು ಟ್ರೇಲಿ ಇಟ್ಕೊತ ಹೋಗ್ಬೇಕು. ಈಗ ಇದನ್ನ ಒಂದು 20 ರಿಂದ 25 ನಿಮಿಷ ಬೇಕ್ ಮಾಡ್ಕೋಬೇಕು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಈ ಆಲ್ಮಂಡ್ ಆ್ಯಂಡ್ ಪಿಸ್ತಾ ಬಿಸ್ಕೆಟ್ ಮಾಡೋದು ತುಂಬಾನೇ ಈಸಿ. 10-15 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಹಾಗೆ ಇದನ್ನ 10-15 ದಿನ ಸ್ಟೋರ್ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ 10-15 ದಿನ ಉಳ್ಕೊಳ್ಳಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ.